ಹಲೋ ನಮಸ್ಕಾರ. ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ನಮ್ಮ ಬೆಂಗಳೂರು ವಿಶ್ವದಲ್ಲೇ ನಂಬರ್ 2. ಆದ್ರೆ ಬೆಂಗಳೂರು ಸೆಕೆಂಡ್ ರ್ಯಾಂಕ್ ಬಂದ್ಬಿಡ್ತಾ ಯಾವುದರಲ್ಲಿ ಅಂತ ತಾವು ಖುಷಿ ಪಡೋದಕ್ಕೆ ಹೋಗಬೇಡಿ. ನಾನು ಹೇಳೋಕೆ ಹೊರಟಿರುವಂತಹ ವಿಚಾರ ನಾವು ಬೆಚ್ಚಿ ಬೀಳೋ ಹಾಗಿದೆ, ನಿಜಕ್ಕೂ ಆತಂಕಕ್ಕೊಳಗಾಗೋ ಹಾಗಿದೆ. ಪ್ರತಿನಿತ್ಯ ನಾವು ಫೇಸ್ ಮಾಡ್ತಾ ಇರುವಂತಹ ಸಮಸ್ಯೆ ಅದು. ಎಸ್, ಕರ್ನಾಟಕದ ರಾಜಧಾನಿ ಬೆಂಗಳೂರು ನಂಬರ್ 2 ವಿಶ್ವದಲ್ಲಿ. ಯಾವುದರಲ್ಲಿ? ಟ್ರಾಫಿಕ್ನಲ್ಲಿ. ಕರ್ನಾಟಕದ ರಾಜಧಾನಿಯಲ್ಲಿ 10 ಕಿಲೋಮೀಟರ್ ಪ್ರಯಾಣಿಸಬೇಕು ಅಂತಂದ್ರೆ 36 ನಿಮಿಷ 9 ಸೆಕೆಂಡ್ ಬೇಕು. 2024ಕ್ಕಿಂತ 1 ನಿಮಿಷ 59 ಸೆಕೆಂಡ್ ಹೆಚ್ಚಳ ಆಗಿದೆ ನಾವು ವೇಟ್ ಮಾಡುವಂಥದ್ದು. ಇದು ನಾವು ಹೇಳ್ತಿರೋದಲ್ಲ, ನೆದರ್ಲ್ಯಾಂಡ್ನ ಟಾಮ್ ಎನ್ನುವಂತಹ ಸಂಸ್ಥೆ ವರದಿ ಮಾಡಿದೆ. ವಿಶ್ವಾದ್ಯಂತ ಎಲ್ಲೆಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅನ್ನೋದನ್ನ ಅದು ವರದಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ನಮ್ಮ ಬೆಂಗಳೂರು ಅದರಲ್ಲಿ ಸೆಕೆಂಡ್ ರ್ಯಾಂಕ್ ಪಡ್ಕೊಂಡಿದೆ. IT ಕ್ಷೇತ್ರ ಸೇರಿದಂತೆ ಮತ್ತಿತರ ಸಾಧನೆ ಮೂಲಕ ಈಗಾಗಲೇ ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ನಗರ ನಮ್ಮ ಬೆಂಗಳೂರು. ಬಟ್ ಸಂಚಾರ ದಟ್ಟಣೆಯಲ್ಲೂ ವಿಶ್ವ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅಂತ ಅನ್ನೋದು ಬಹಳ ಬೇಸರದ ವಿಚಾರ. ಟಾಮ್ ಸಂಸ್ಥೆ ಸಂಚಾರ ಸೂಚ್ಯಂಕ ಬಿಡುಗಡೆ ಮಾಡಿದೆ. ಆ ವರದಿಯಂತೆ ವಿಶ್ವದಲ್ಲಿ ಅತಿ ಹೆಚ್ಚಿನ ಸಂಚಾರ ದಟ್ಟಣೆ ಹೊಂದಿರುವಂತಹ ನಗರಗಳ ಪಟ್ಟಿಯಲ್ಲಿ ನಮ್ಮ ಬೆಂಗಳೂರು 2ನೇ ಸ್ಥಾನದಲ್ಲಿದೆ. ನೆದರ್ಲ್ಯಾಂಡ್ ಮೂಲದ ಈ ಟಾಮ್ ಸಂಸ್ಥೆ ಸಿದ್ಧಪಡಿಸಿರುವಂತಹ ಸೂಚ್ಯಂಕದಲ್ಲಿ 2025ರಲ್ಲಿ ಅತಿ ಹೆಚ್ಚಿನ ಸಂಚಾರ ದಟ್ಟಣೆ ಹೊಂದಿರುವಂತಹ ವಿಶ್ವದ ನಗರಗಳ ಪಟ್ಟಿಯನ್ನ ಸಿದ್ಧಪಡಿಸಲಾಯಿತು. ಅದರಲ್ಲಿ ಮೆಕ್ಸಿಕೋ ನಗರ ನಂಬರ್ 1 ಮೊದಲ ಸ್ಥಾನದಲ್ಲಿದೆ. ಅದಾದ್ಮೇಲೆ ಇರೋದೇ ನಮ್ಮ ಬೆಂಗಳೂರು 2ನೇ ಸ್ಥಾನ. ಬೆಂಗಳೂರಿನಲ್ಲಿ 10 ಕಿಲೋಮೀಟರ್ ಪ್ರಯಾಣಿಸಬೇಕು ಅಂತಂದ್ರೆ 36 ನಿಮಿಷ 9 ಸೆಕೆಂಡ್ ಬೇಕತ್ತಂತೆ. ಹಾಗೆ 2024ರಲ್ಲಿ 10 ಕಿಲೋಮೀಟರ್ಗೆ 34 ನಿಮಿಷ 10 ಸೆಕೆಂಡ್ ಬೇಕಾಗ್ತಾ ಇತ್ತಂತೆ. ಅಂದ್ರೆ ಹೆಚ್ಚಳ ಆಗ್ತಾ ಹೋಗ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ಹೆಚ್ಚಳವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಒಟ್ಟಾರೆ ಸರಾಸರಿ ವಾಹನದ ವೇಗ ಪ್ರತಿ ಗಂಟೆಗೆ 16.6 ಕಿಲೋಮೀಟರ್ ಅಂತ ದಾಖಲಾಗಿದೆ. ಅದರಲ್ಲೂ ಪೀಕ್ ಅವರ್ ಅಂದ್ರೆ ಬೆಳಗಿನ ಜಾವ ಇರುತ್ತಲ್ಲ, ಬೆಳಿಗ್ಗೆ ಹೊತ್ತಲ್ಲಿ 1 ತಾಸಿಗೆ ಬೆಳಿಗ್ಗೆ 14.6 ಕಿಲೋಮೀಟರ್ ಮತ್ತು ಸಂಜೆ 13.2 ಕಿಲೋಮೀಟರ್ ಸ್ಪೀಡ್ ದಾಖಲಾಗಿರುವಂಥದ್ದು. ನಾವು ಪ್ರತಿನಿತ್ಯ ಇದನ್ನು ಎದುರಿಸ್ತಾ ಇರ್ತೀವಿ. ಪ್ರತಿನಿತ್ಯ ಪ್ರತಿಯೊಬ್ಬರೂ ಕೂಡ ಬೆಂಗಳೂರಿನಲ್ಲಿ ಕಂಪ್ಲೇಂಟ್ ಮಾಡೋದು, ಬೆಂಗಳೂರಿಗೆ ಬಂದಂಥವ್ರು ಕಂಪ್ಲೇಂಟ್ ಮಾಡೋದು ಈ ಟ್ರಾಫಿಕ್ ಕುರಿತಂತೆ. ದೇಶದಲ್ಲಿ ಬೆಂಗಳೂರಿನಲ್ಲಿ 74% ಸಂಚಾರ ದಟ್ಟಣೆ ಮಟ್ಟ ಇದೆ. ನಂತರದ ಸ್ಥಾನ ಯಾವುದಕ್ಕೆ ಹೋಗುತ್ತೆ? ನಮ್ಮ ದೇಶದಲ್ಲೇ ಉಳಿದ ನಗರಗಳು ವಿಶ್ವದಲ್ಲಿ ಅದರಲ್ಲಿ ರ್ಯಾಂಕಿಂಗ್ ಪಡ್ತಾ ಇವೆ. ಪುಣೆ 71%, ಮುಂಬೈ 63%, ನವದೆಹಲಿ 60%, ಕೋಲ್ಕತ್ತಾ 59% ಸಂಚಾರ ದಟ್ಟಣೆ ಮಟ್ಟ ಇದೆ ಅಂತ ಹೇಳಿ ಸೂಚ್ಯಂಕ ಹೇಳ್ತಾ ಇದೆ. ಸಂಚಾರ ದಟ್ಟಣೆ ಪಟ್ಟಿಯಲ್ಲಿ ದುಬೈ 3ನೇ ಸ್ಥಾನದಲ್ಲಿದೆ. ಪೋಲ್ಯಾಂಡ್ನ ಲಾರ್ಡ್ಸ್ ನಗರ 4ನೇ ಸ್ಥಾನ ಇದೆ. ನಮ್ಮದೇ ಭಾರತದ ಪುಣೆ ನಗರ 5ನೇ ಸ್ಥಾನದಲ್ಲಿದೆ. ಮುಂಬೈ 18ನೇ ಸ್ಥಾನದಲ್ಲಿದೆ. ಅಫ್ಕೋರ್ಸ್ ಸೆಕೆಂಡ್ ರ್ಯಾಂಕ್ ಬಂದಿದ್ದೀವಿ ಅಂತ ಹೇಳಿ ಖುಷಿ ಪಡೋ ವಿಚಾರ ಅಲ್ಲ. ಯಾಕಂದ್ರೆ ಇದು ಸಂಚಾರ ದಟ್ಟಣೆ, ಟ್ರಾಫಿಕ್ನ ವಿಚಾರ, ಯಾವುದೆಲ್ಲ ಸಮಸ್ಯೆಗಳಿದೆ ಅಂತ ಅನ್ನೋದು ನಮಗೆ ಗೊತ್ತಿದೆ, ನಮ್ಮ ಸರ್ಕಾರಕ್ಕೂ ಗೊತ್ತಿದೆ. ಹಾಗಾಗಿ ಅದರ ಕಡೆ ಗಮನ ಹರಿಸಿ ನಾವು ಈ ವಿಷಯದಲ್ಲಿ ಮಾತ್ರ, ಈ ಟ್ರಾಫಿಕ್ ವಿಚಾರದಲ್ಲಿ ಮಾತ್ರ ನಮ್ಮ ರ್ಯಾಂಕಿಂಗ್ ಅನ್ನ ತಗ್ಗಿಸ್ಕೊಳ್ತಾ ಹೋಗಬೇಕಾಗಿದೆ. ಮತ್ತೆ ಮುಂದಿನ ವರ್ಷ ಆದರೂ ನಾವು ಟಾಪ್ 10 ಅಲ್ಲಿ ಬರದೇ ಇರಲಿ ಅಂತ ಅನ್ನುವಂಥದ್ದು ನಮ್ಮ ಆಶಯ. ನಮಸ್ಕಾರ.